ದುರ್ಯೋಧನ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಲೋಕೈಕ ವೀರರಾದ ನನ್ನ ಪಾಂಡವರು ನನ್ನ ಸಹೋದರರೇ, ಪಾಂಡು ರಾಜ ಕುಂತಿದೇವಿ ನನ್ನ ಜನನೀ ಜನಕರೇ. ಅಯ್ಯೋ ಪರಮಾತ್ಮ, ಪರಶಿವನಲ್ಲಿ ಹೋರಾಡಿ ವಾಸಿ ಪ್ರಶಸ್ತ್ರವನ್ನು ಪಡೆದ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಇದುವರೆಗೂ ಬಂಧು ಬಳವರು ಯಾರೆಂಬ ತಿಳಿಯೇ ಎದೆ ಪಡುತ್ತಿದ್ದ ನನಗೆ ಬಂಧುಗಳು ಇಂಥವರೆಂಬ ತಿಳಿದ ಕಾಲದಲ್ಲಿ ಎಂತ ಉಭಯ ಸಂಕಟ ಪರಮಾತ್ಮ, ಎಂತ ಉಭಯ ಸಂಕಟ. ಇದನ್ನು ನಾನು ಹೇಗೆ ನಂಬಲಿ ದೇವ, ಹೇಗೆ ನಂಬಲಿ? ನಂಬಲಾರೆ ನಂಬಲಾರೆ. ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕವನವನ್ನು ನಿನ್ನ ವಿಚಾರದಲ್ಲಿ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಚಾರದಲ್ಲಿ ಕೂಹಕ ಶಬ್ದವನ್ನಾಡಲು ಹಿಂಜರಿಯಲಿಲ್ಲ. ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುತ್ತದೆ, ಎಲ್ಲ ದುಃಖವಾಗುತ್ತದೆ. ಇದೇನು ದೇಹದಲ್ಲಿ ವಂಚನೆ ಸಕುನಿ? ನಿಜವಾಗುವ ನನ್ನ ರಕ್ತವು ಕುದಿತಿರುವುದು. ಸಭೆಯಲ್ಲಿ ಏನೇನು ನಡೆಯಿತು ಮರೆ ಮಾತಿದೆ ನನ್ನೊಡನೆ, ನಿಜ ಹೇಳು ಸಕುನಿ. ಕರ್ಣ, ಕೃಷ್ಣನು ನೀನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಪುನಃ ಎಚ್ಚೆತ್ತನು. ಅಚಿದ ಹೆಬ್ಬುಲಿಯಂತೆ ಆರುವಡಿಸುತ್ತ ಬುದ್ಧಿವಾದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಗಳೆಂದು ನಿಂದಿಸಿದನು. ಅದು ಅಲ್ಲದೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಾಮಂತ ರಾಜರುಗಳಿಗೆಲ್ಲ ಆಜ್ಞೆ ಮಾಡಿದನು. ಅನಂತರ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟವಾಗಿಯೇ ತಿಳಿಸಿದನು. ಆದರೆ ಎಲ್ಲವೂ ನಿಶ್ಚಯವಾಯಿತು. ಆಗ ಆ ಭೀಷ್ಮನು, ಅಂದರೆ ಕುರುಪಿತಾಮಹನು ಏನು ಹೇಳಿದರು ಸಕುನಿ? ಆ ದುರ್ವಾಕ್ಯಗಳನ್ನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಸಕುನಿ.
ಕರ್ಣ, ಕೃಷ್ಣನು ನೀನು ರಥವನ್ನೇರಿ ಹೋದರಷ್ಟೇ ಅದನ್ನು ಅರಿತ ಭೀಷ್ಮನು ನಿನ್ನ ವಿಚಾರವನ್ನು ತಿಳಿಸಿದಂತಿದೆ. ಆಗ ದುರ್ಯೋಧನನು ಆ ಕೃಷ್ಣನ ಸವಿನುಡಿಗೆಯಲ್ಲಿ ನೀನು ವಶನಾದೆಯೋ ಏನೋ ಎಂದು ಅವರ ಸಂದೇಹ. ಕುರುಕುಲದ ಅರಸು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿಯಲಿಲ್ಲವೇ ಸಕುನಿ? ತಿಳಿದಿರುವರು ಕರ್ಣ, ಆದರೆ ನಿನಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ಕೊಡಕೂಡದೆಂದು ಸಭೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದರು ಕರ್ಣ. ಹಾಗಾದರೆ ಸಭೆಯಲ್ಲಿ ಯಾರ್ಯಾರು ಏನ್ ಹೇಳಿದರು ಸಕುನಿ? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಆ ನೀಚ ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ಸಭೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದರು. ಏನು ಸಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬರದೆ ವಿಧಾತನ ಮಾನವ ಜಾತಿಯ ಸದ್ಗುಣವಲ್ಲವನ್ನು ಉತ್ತಮ ಕುಲದವರಿಗೆ ಮಾತ್ರ ಮೀಸಲಾಗಿಟ್ಟಿರುವನೇ ಸಕುನಿ? ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕದಿಂದಲೂ ನನ್ನ ಹುಡುಗರು ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ಮಹಾ ದೋಷವೆಂದು ತಿಳಿಸಿದ್ದರು. ಆಗ ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ತನ್ನ ಹೃದಯ ವೇದನೆಯನ್ನು ಜಗದ್ರಕ್ಷಕನಲ್ಲೇ ಉನ್ನಯಿಸಿಕೊಳ್ಳುತ್ತಿದ್ದನು. ಪರಮೇಶ್ವರ, ಈ ಯಾವ ಪಾಪಕ್ಕಾಗಿ ಈ ಸೂತಕಕ್ಕಾಗಿ ನನ್ನನ್ನು ತಳ್ಳಿದೆ ಎಂದು ಆ ಜಗದ್ರಕ್ಷಕನಲ್ಲೇ ವಿನ್ನಯಿಸಿಕೊಳ್ಳುತ್ತಿದ್ದನು. ಆ ದಿನಗಳು ಕಳೆದವು. ನನ್ನ ಅಪಮಾನಗಳು ನಾನು ಆಗ ತಿಳಿಯಿತು. ಗುಣವನ್ನು ಅವಲಂಬಿಸಿತು. ದೈವ ಬಲದಿಂದ ನನ್ನ ರಾಜ್ಯ ಸ್ಥಾನಮಾನವು ನನಗೆ ದೊರೆತವು. ನಾನಿನ್ನ ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ನನ್ನ ಜನ್ಮದ ಪುಷ್ಟವು ಇನ್ನೂ ಬಿಟ್ಟಿದ್ದಲ್ಲ. ಹಾರೆರ ಮಧ್ಯೆ ಈ ಸಕಲ್ಪದ ಮರ್ಯಾದೆಯನ್ನು ಪರದೋಳದ ಹೊರತು ಇನ್ನು ಭಾರತಕ್ಕೆ ವಿಸ್ತಾರವಿಲ್ಲ ಸಕುನಿ, ವಿಸ್ತಾರವಿಲ್ಲ. ತಿರುನಾಗು ಕರ್ಣ. ದುರ್ಯೋಧನನು ನಿನ್ನ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಅದೇ ಎಂದರೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗಲು ನಾನಷ್ಟದವರನ್ನು ಮಾಡುವುದಿಲ್ಲವೆಂದು ಶಪಥವನ್ನು ಮಾಡು. ಆಗ ಕೌರವರೆಲ್ಲರೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಾವುದು ಎನ್ನುವುದನ್ನು. ಏನು ಹೇಳ್ತಿವೆ ಸಕುನಿ? ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಲೆ? ಹಾಗೂ ನನ್ನಿಂದಾಗದ ಸಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಕರ್ಣ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷಪಾತದಿಂದ ಅವಮಾನಿತನಾಗುವ ಇಚ್ಛೆಯೂ ನಿನಗಿದ್ದರೆ ಅಸ್ತ್ರಧಾರಣ ಮಾಡು. ಯೋಚಿಸಿ ನೋಡು ಕರ್ಣ. ನಿಜ ಸಕುನಿ, ನೀನು ಹೇಳ್ತಿರುವುದು ನಿಜ. ಆ ದುರ್ಯೋಧನಿಗೆ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಇನ್ಯಾರಿಗೋಸ್ಕರ ಯುದ್ಧ ಮಾಡಿದೆ? ನೀನು ಹೇಳಿದ ಹಾಗೆ ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಾಧಾರವನ್ನು ಮಾಡುವುದಿಲ್ಲ. ಇದೇ ನನ್ನ ಶಪಥ. ಸಂತೋಷದ ಸುದ್ದಿ ಎಲ್ಲಿದೆ? ಪುನಃ ಬಂದು ನೋಡುವೆನು. ಆಗ ನನ್ನ ಶಪಥವೇನೆಂಬುದನ್ನು ನೀನೇ ತಿಳಿಯಬೇಕು. ಏನು
ಅಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಅಶ್ವತ್ಥಾಮ ಇನ್ನೂ ಮುಂತಾದ ಉತ್ತಮ ವರ್ಣದವರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಆ ಕರ್ಣನಿಗೆ ಸೇನಾಧಿಪತ್ಯವೇ? ನಿನ್ನ ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ನೀನು ಅಪಮಾನ ಹೊಂದಿದೆ. ಯೋಚಿಸಿ ನೋಡು ಸುಯೋಧನ. ನಿಜ ನಿಜ. ಆವಾಗಲೇ ಹೇಗೆ ಮಾಡುವುದೇನು? ಬೇರೆ ಉಪಾಯವಿಲ್ಲ. ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಇದಕ್ಕೆ ಚಿಂತೆ ಏಕೆ ಸುಯೋಧನ? ಸಮಯವಿಲ್ಲ, ಬೇಗ ಹೋಗಿ ಭೀಷ್ಮನನ್ನು ಪ್ರಾರ್ಥಿಸು. ನಡೆ ಸುಯೋಧನ ನಡೆ, ಎಲ್ಲ ಕುರುಕುಲ ಕೀಟವೇ ನಡೆ. ಮುಂದೆ ನಡೆಯುವ ಕುರುಕ್ಷೇತ್ರದ ಯುದ್ಧದಲ್ಲಿ ಮುರಿಸುವೆನು ನಿಂದೆಯ ಹೊರೆ. Thank you.
ಶಾಂತಿ ಈ ಶಕುನಿಯ ಮನಸ್ಸಿಗೆ